ಪ್ರತಿ ವರ್ಷ ಮಳೆ ಬಂದರೆ ಸಾಕು, ಮೇಲ್ಗಡೆ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಸಾಕು, ಇಲ್ಲೇನಾದ್ರು ಅಂದ್ರೆ ಮರ್ಕುಲ್ ಸೇತುವೆ ಸಂಪೂರ್ಣ ಜಲಾವೃತ ಮತ್ತು ಇಲ್ಲೇನದ ರಸ್ತೆ ಸಂಚಾರ ಬಂದಾಗ್ತಕ್ಕಂಥದ್ದು ಪ್ರತಿ ವರ್ಷ. ಆದರೂ ಕೂಡ ಇಲ್ಲಿವರೆಗೆ ಏನದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಮಾಡಲು ಮುಂದಾಗದಿರತಕ್ಕಂಥದ್ದು ದುರದೃಷ್ಟಕರ. ಇದು ಏನದ ಈ ಭಾಗದಿಂದ ಸಾಕಷ್ಟು ಏನದ ರೈತರಾಗಲಿ ರೋಗಿಗಳಾಗಲಿ ರಾಯಚೂರಿಗೆ ಸಂಪರ್ಕ ಮಾಡ್ತಾರೆ. ರಾಯಚೂರ್ಲಿಂದ ಏನದ ಅವರು ಏನದ ಗುಲ್ಬರ್ಗ ಹೋಗ್ತಕ್ಕಂಥ ಸಂಚಾರ ಪ್ರಮುಖ ರಸ್ತೆ ಇದು. ಆ ರಸ್ತೆಯನ್ನು ನೋಡಲು ಹೋದ ಸಲ 4-5 ಸಲ ಇದ್ದಕ್ಕಂಥ ಮನುಷ್ಯರುಗಳ್ನ ಬಂದರು ಹೋದರು, ಅದನ್ನು ಬಂದು ಕೇಸಿ ಫಾಲೋಅಪ್ ಮಾಡ್ತಕ್ಕಂಥ ಕೆಲಸ ಆಗ್ತಿಲ್ಲ. ಅದು ಆಗಬೇಕು. ತಕ್ಷಣ ಇದನ್ನು ಮೇಲ್ದರ್ಜೆಗೇರಿಸಿ ಈ ಭಾಗದ ಜನರಿಗೆ ರೈತರಿಗೆ ಏನದ ನಿರಂತರ ಯಾವುದೇ ತೊಂದರೆ ಆಗದಂಗೆ ಸಂಚಾರ ಮಾಡಲು ಅನುಕೂಲ ಮಾಡಬೇಕು. ಸುಮಾರು ಏನು ಭಾಳ ಮಾಡಿದ್ರೆ 8-10 ಫೀಟ್ ಎತ್ತರ ಮಾಡಿದ್ರೆ ಯಾವುದು ಮಳೆ ಬಂದರೆ ಏನಾಗಲ್ಲ, ಮೇಲ್ಗಡೆ ಎಷ್ಟೋ ಮಳೆ ಆದರೆ ಯಾರಿಗೇನು ತೊಂದರೆ ಆಗಲ್ಲ. ಆರಾಮಾಗಿ ರೋಗಿಗಳಾಗಲಿ ರೈತರಿಗಾಗಲಿ ಜನರಿಗೆ ಈ ಭಾಗದ ಜನರಿಗೆ ಏನದ ಸಂಚಾರ ಮಾಡಲು ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ಕೇಸಿ ಇವತ್ತು ಏನದಂದ್ರೆ ಪ್ರತಿ ವರ್ಷ ಇದೆ ಮಳೆ ಬಂದ್ರೆ ಆಯಿತು, ಮತ್ತು ಯಾರನ್ನೋ DC ಅವರು ಬಂದರು, ಮಿನಿಸ್ಟ್ರು ಬಂದು MLA ಬಂದು ಹೇಳ್ತಾರೋ, ಪೊಲೀಸರು ಕೈಲಕ್ಕೆ ಹಚ್ತಾರೆ. ಅವ್ರ ಕೆಲಸನೇ ಮಾಡೋದೇ ಬೇರೆ ಅದ. ಇದಕ್ಕೆ ಹಚ್ಚಿ ಅವ್ರನ್ನ ಕೈತಕ್ಕಂಥ ಪರಿಸ್ಥಿತಿ ಆಗ್ತದೆ. ಇದು ಆಗಬಾರ್ದು. ಮುಂದಲಿಂತ ಇದ್ರನ್ನ ಏನದ ಈ ಸರಿ ಏನದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ಕೇಂದ್ರ ಸರ್ಕಾರದ ಚರ್ಚೆ ಆಗಿ ಯಾವುದು ಪಕ್ಷ ಭೇದ ಬಿಟ್ಟು ಇದನ್ನು ಮೇಲ್ದರ್ಜೆಗೇರಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿ ಮಾಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ.